ಬೆಳ್ಳಂಬೆಳಗ್ಗೆ ಬಾಗಿಲು ತೆರೆಯುತ್ತೆ ಹಾಲ ಸಿದ್ದನಾಥ ವೈನ್ ಶಾಪ್. ನಿಯಮ ಗಾಳಿಗೆ ತೂರಿ ಬಾರ್ ಮಾದರಿ ಮದ್ಯ ಮಾರಾಟ. ಬೆಳಗ್ಗೆ 7 ಗಂಟೆ ಆಯ್ತು ಅಂದ್ರೆ ಸಾಕು, ಇತ್ತ ಜನರೆಲ್ಲ ಕಾಫಿ ಟೀ ಕುಡಿಯಲು ಹೋಟೆಲ್ಗೆ ಹೋದ್ರೆ ಅತ್ತ ಮದ್ಯಪ್ರಿಯರು ಮಾತ್ರ ರಾಯಬಾಗ ತಾಲೂಕಿನ ಕಂಕಣವಾಡಿ ವೈನ್ ಶಾಪ್ ಮುಂದೆ ಕ್ಯೂ ನಿಲ್ಲುತ್ತಾರೆ. ಹೌದು, ಇದು ನಿಯಮ ಬಾಹಿರವಾಗಿ ಹಗಲು ರಾತ್ರಿ ದಂಧೆ ನಡೆಸುತ್ತಿರುವ ಶ್ರೀ ಹಾಲ ಸಿದ್ದನಾಥ ವೈನ್ ಶಾಪ್ನ ಅಸಲಿ ಮುಖರೂಪ. ಸರ್ಕಾರದ ನಿಯಮಗಳ ಪ್ರಕಾರ CL2 ಚಿಲ್ಲರೆ ಮದ್ಯ ಮಾರಾಟ ಅಂಗಡಿಗಳನ್ನ ನಿಗದಿತ ಅವಧಿಯಲ್ಲಿ ಮಾತ್ರ ತೆರೆಯಬೇಕು. ಆದ್ರೆ ಈ ವೈನ್ ಶಾಪ್ ಮಾತ್ರ ಬೆಳ್ಳಂಬೆಳಗ್ಗೆ ಅಂದ್ರೆ 7 ಗಂಟೆಗೆ ಬಾಗಿಲು ತೆರೆದು ರಾತ್ರಿ 11 ಗಂಟೆ ತನಕ ರಾಜರೋಷವಾಗಿ ವ್ಯಾಪಾರ ಮಾಡ್ತಾ ಇದೆ. ಪ್ರತಿಯೊಂದು ಮದ್ಯದ ಬಾಟಲ್ಗೂ ನಿಗದಿಗಿಂತ ಹೆಚ್ಚಿನ ದರ ವಸೂಲಿ ಮಾಡಲಾಗ್ತಾ ಇದೆಯಂತೆ. ಇದು ಕೇವಲ ಮದ್ಯ ಮಾರಾಟ ಮಾಡುವ CL2 ಸನ್ನದು ಲೈಸೆನ್ಸ್ ಹೊಂದಿದೆ. ಆದ್ರೆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಗ್ರಾಹಕರಿಗೆ ಅಂಗಡಿಯ ಆವರಣದಲ್ಲೇ ಮದ್ಯಪಾನ ಮಾಡಲು ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಅಂದ್ರೆ ಚಿಲ್ಲರೆ ಅಂಗಡಿಯನ್ನ ಬಾರ್ ಅಂಡ್ ರೆಸ್ಟೋರೆಂಟ್ ಮಾದರಿಯಲ್ಲಿ ನಡೆಸಲಾಗ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಗಂಡು ಮಕ್ಕಳ ಕೇಂದ್ರ ಶಾಲಾ ಆವರಣದ 100 ಮೀಟರ್ ಒಳಗೆ ಇದೆ. ಅಸಲಿಗೆ ಈ ಅಕ್ರಮ ಇಂದಿನದ್ದಲ್ಲ. ಕಳೆದ 2025ರಲ್ಲೇ ರಾಯಬಾಗ ತಾಲೂಕಿನ ಅಬಕಾರಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಳತೆ ಮಾಡಿ ಹೋಗಿದ್ದಾರೆ. ಹೌದು, ನಿಯಮ ಉಲ್ಲಂಘನೆಯಾಗಿರೋದು ಅಧಿಕಾರಿಗಳಿಗೂ ಗೊತ್ತು. ಆದ್ರೆ ಅಳತೆ ಮಾಡಿ ವರದಿ ಸಿದ್ಧಪಡಿಸಿದ ಅಧಿಕಾರಿಗಳು ಅದ್ಯಾಕೋ ಏನೋ ಆ ನಂತರ ಕುಂಭಕರ್ಣನ ನಿದ್ರೆಗೆ ಜಾರಿದ್ದಾರೆ. ಯಾವುದೇ ಕ್ರಮ ಕೈಗೊಳ್ಳದೆ ಸುಮ್ಮನೆ ಕುಳಿತುಕೊಂಡಿರೋದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗ್ಗೆಯೇ ಮದ್ಯದ ಅಮಲಿನಲ್ಲಿ ತೇಲುವವರಿಂದಾಗಿ ಸುತ್ತಮುತ್ತಲಿನ ನಿವಾಸಿಗಳು, ಮಹಿಳೆಯರು ಮತ್ತು ಶಾಲಾ ಮಕ್ಕಳಿಗೆ ಓಡಾಡಲು ಕೂಡ ತೊಂದರೆಯಾಗ್ತಾ ಇದೆ. ಇಷ್ಟೆಲ್ಲ ನಿಯಮ ಬಾಹಿರ ಚಟುವಟಿಕೆಗಳು ಸಾರ್ವಜನಿಕವಾಗಿ ನಡೀತಾ ಇದ್ರೂ ಸಂಬಂಧಪಟ್ಟ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇನ್ನಾದ್ರೂ ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಿಯಮ ಉಲ್ಲಂಘಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿರುವ ಶ್ರೀ ಹಾಲ ಸಿದ್ದನಾಥ ವೈನ್ಸ್ ಮಾಲೀಕರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರಾ? ಕಾದು ನೋಡಬೇಕಾಗಿದೆ. ವಿಠಲ ಭಜಂತ್ರಿ, UK ಫಸ್ಟ್ ನ್ಯೂಸ್, ಬೆಳಗಾವಿ.